ಓಂ ವಿಷ್ಣವೇ ನಮಃ. ವಿಷ್ಣುನವೇ ನಮಃ. ವಿಷ್ಣವೇ ನವೇ ನಮಃ. ವಿಷ್ಣುಪತ್ನ್ಯೈ ನಮಃ. ಲೋಕಗುರವೇ ಬ್ರಹ್ಮಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಇಲ್ಲಿ ವಿಷ್ಣು ಅನ್ನುವ ಅವತಾರದ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಅದಕ್ಕಾಗಿ ಈಗ ಆರಂಭದಲ್ಲಿ ವಿಷ್ಣುವೇ ನಮಃ ಅಂತ ಮಂಗಲಾಚರಣೆ ಮಾಡಿದ್ದು ಆ ಉದ್ದೇಶದಿಂದ. ಈ ಚತುರ್ಮುಖ ಬ್ರಹ್ಮ ನಾರದನಿಗೆ ಇದನ್ನು ಹೇಳ್ತಿದ್ದಾನೆ. ನಾನು ತಪಸ್ಸು ಮಾಡಿದೆ. ಯಾಕೆ? ಲೋಕಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಲೋಕಗಳನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ, ಅದಕ್ಕೆ ಬೇಕಾದ ಶಕ್ತಿಯನ್ನು ಗಳಿಸುವ ಉದ್ದೇಶದಿಂದ ತಪಸ್ಸು ಮಾಡಿದೆ. ಆಗ ನನ್ನ ತಪಸ್ಸಿಗೆ ಒಲಿದು ಭಗವಂತ ನಮಗಾಗಿ ವಿಷ್ಣು ರೂಪದಿಂದ ಅವತಾರ ಮಾಡಿದೆ. ಇದು ಸನಕಾದಿಗಳಿಗಿಂತ ಮುಂಚೆನೆ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ ಏನಿದ್ದಾರೆ ಅವ್ರಿಗಿಂತ ಮುಂಚೆನೆ. ಮತ್ತೆ ವಿಷ್ಣು ರೂಪದಿಂದ ಅವತಾರ ಮಾಡಿದ, ಜಗತ್ತನ್ನು ರಕ್ಷಿಸಿದ ಅಂತಲೂ ಬರೋದಿದೆ. ಮತ್ತೆ ವಿಷ್ಣು ರೂಪದಿಂದ ತತ್ವವನ್ನು ಉಪದೇಶ ಮಾಡಿದ. ಇದು ಇನ್ನೊಂದು ಕಾರ್ಯ. ಹಿಂದಿನ ಕಲ್ಪದಲ್ಲಿ ಇತ್ತು ತತ್ವವಿಜ್ಞಾನ, ಆದರೆ ಅದು ಕಾಲಕ್ರಮೇಣ ಕಣ್ಮರೆಯಾಗಿತ್ತು. ಅದನ್ನು ಮತ್ತೆ ಉಪದೇಶ ಮಾಡಿದ. ಈ ವಿದ್ಯೆಯ ಬಲದಿಂದ ಮುನಿಗಳು ಆ ಭಗವಂತನನ್ನು ತಮ್ಮ ಹೃದಯದಲ್ಲಿ ಕಂಡುಕೊಂಡ್ರು. ಅವನು ಹೇಳಿದಂತೆ ಉಪಾಸನೆ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿದರು ಅಂತ ಅದರ ತಾತ್ಪರ್ಯ. ಹೀಗೆ ವಿಷ್ಣುವಿನ ಅವತಾರದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಇದರ ಕುರಿತಾಗಿ ಅಲ್ಲಿರೋ ಕೆಲವು ಶಬ್ದಗಳು ಅವೇನು ಹೇಳ್ತೇವೆ ಅಂತ ಅನ್ನೋದನ್ನು ಗಮನಿಸಬೇಕು. ವಿಜಯಧ್ವಜರು, ಯಾದವಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿರುವ ರೀತಿಯನ್ನು ಕೂಡ ನೋಡೋಣ. ಭಾಗವತ ತಾತ್ಪರ್ಯನೂ ಕೂಡ ಇದಕ್ಕಿದೆ. ಸುತಪಸಃ ತಪ್ತಂ ತಪೋ ವಿವಿಧ ಲೋಕ ಶುಶ್ರೂಷಯಾಮೆ ಆದೌ ಸನಾತ್ ಸುತಪಸಃ ತಪತಃ ಸನೋಭೂತ್ ಅಂತಿದೆ. ಈ ಸುತಪಸಃ ಸನಾತ್ ಅಂತ ಸನತ್ಕುಮಾರ ಏನಿದ್ದಾನೆ, ಆ ಸನತ್ಕುಮಾರ ಬಹಳ ಶ್ರೇಷ್ಠವಾದ ತಪಸ್ಸನ್ನು ಮಾಡಿದವನು, ಲೋಕದಲ್ಲಿ ಪ್ರಸಿದ್ಧನಾದವನು. ಅಂತಹ ಸನತ್ಕುಮಾರನಿಗಿಂತಲೂ ಮುಂಚೆ ಅಂತ ಈಗ ಅದರ ತಾತ್ಪರ್ಯ. ವಿಷ್ಣು ರೂಪದಿಂದ ಅವತಾರ ಮಾಡಿದ. ಹೀಗೆ ವಿಷ್ಣು ರೂಪದಿಂದ ಅವತಾರ ಮಾಡಿ ಏನು ತತ್ವವನ್ನು ಹೇಳಿದ, ಅದನ್ನು ಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಧ್ಯಾನಿಸಿದರು. ಮುನಯ ಯತ್ ಅಚಕ್ಷತ ಆತ್ಮನ್, ಆತ್ಮನ್ ಅಂದರೆ ತಮ್ಮ ಹೃದಯದಲ್ಲಿ ಅವರು ಧ್ಯಾನ ಮಾಡಿದರು. ಈ ಅವತಾರದ ಉದ್ದೇಶ ಏನು? ಅಸ್ಯ ಅವತಾರಸ್ಯ ಮುಖ್ಯ ಪ್ರಯೋಜನ ಜಗದ್ರಕ್ಷಣಂ. ವಿಜಯಧ್ವಜರು ಹೇಳ್ತಾರೆ, ಜಗತ್ತನ್ನು ರಕ್ಷಿಸುವುದು ಅದರ ಮುಖ್ಯ ಉದ್ದೇಶ. ಮತ್ತೆ ತತ್ವವಿದ್ಯೆಯನ್ನು ಉಪದೇಶ ಮಾಡುವುದೇನಿದೆ ಅದು ಪ್ರಾಸಂಗಿಕ. ಅದೇ ಉದ್ದೇಶದಿಂದ ಆಚಾರ್ಯರು ಆ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಯಶ್ಚಪಾತಿ ಸದಾ ಲೋಕಾನ್ ಅಜಿತೋ ಜೇತಾಮುರಃ ಅಂತ ಹೀಗೆಲ್ಲ. ಈ ಶ್ಲೋಕದಲ್ಲಿ ತಪ್ತಂ ತಪಃ, ನಾನು ತಪಸ್ಸು ಮಾಡಿದೆ, ವಿವಿಧ ಲೋಕ ಶುಶ್ರೂಷಯ, ಅನೇಕ ಲೋಕಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಹೀಗೆ ತಪಸ್ಸು ಮಾಡ್ತಾ ಇದ್ದಾಗ ಅಂತಿದೆ. ಅಲ್ಲಿ ಆದೌ ಸನಾತ್, ಈ ಶ್ಲೋಕ ವಿಚಿತ್ರವಾಗಿದೆ. ಆದೌ ಸನಾತ್ ಅಂತ ಒಂದಿದೆ, ಅದೇ ಪಾದದಲ್ಲಿ ಸನೋಭೂತ್ ಅಂತ ಇನ್ನೊಂದು ಸರಿ ಇದೆ. ಅದಕ್ಕೆ ಅನ್ವಯ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಇದರ ಪಾಠನೂ ಕೂಡ ಒಂದೊಂದು ಕಡೆ ಬೇರೆ ಥರನೇ ಇದೆ. ಅದಕ್ಕೆ ಆಚಾರ್ಯರು ಅದರ ಪಾಠವನ್ನು ತೋರಿಸ್ತಾರೆ ಮತ್ತು ಅರ್ಥವನ್ನು ಹೇಗೆ ಮಾಡಬೇಕು, ಅನ್ವಯವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಿದ್ದಾರೆ. ಆದೌ ಸನಾತ್ ಅಂದರೆ ಸನತ್ಕುಮಾರನಿಗಿಂತ ಮುಂಚೆ ಅಂತ ಅರ್ಥ. ಮುಂದೆ ಸನೋಭೂತ್ ಅಂತಿದೆಯಲ್ಲ, ಸನಹ ಅಂತಂದರೆ ಅದನ್ನು ಕೆಲವು ಕಡೆ ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸನ ಮತ್ತು 2 ಶಬ್ದಗಳನ್ನು ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಚತುಸ್ಸನೋಭೂತ್, ಚತುಸ್ಸನರು ಅಂದರೆ ಸನತ್ಕುಮಾರ, ಸನತ್ ಸುಜಾತ, ಭಗವಂತನೇ ಸನತ್ಕುಮಾರ, ಸನತ್ ಸುಜಾತ ಇತ್ಯಾದಿ ರೂಪದಿಂದ ಹುಟ್ಟಿದ ಅಂತ ಅರ್ಥ ಬರುವಂಗೆ ಆ ಶಬ್ದ ಇದೆ. ಆ ಕೆಲವು ಪಾಠಗಳಲ್ಲಿ ಹಾಗೇ ಇದೆ, ಚತುಸ್ಸನಃ ಅಂತೇಳಿ. ಇಲ್ಲಿ ಆ ಥರ ಪಾಠ ಇಲ್ಲ. ಆದೌ ಸನಾತ್ ಸ್ವತಪಸಃ ಸ ಚತುಸ್ಸನೋಭೂತ್ ಅಂತ ಬೇರೆ ಕಡೆ ಇದ್ದರೆ, ಆದೌ ಸನಾತ್ ಸುತಪತಃ ತಪಸಃ ಸನೋಭೂತ್ ಅಂತ ಆಚಾರ್ಯರ ಪಾಠ. ಅಲ್ಲಿ ಸನೋಭೂತ್ ಅಂತಿದೆಯಲ್ಲ, ಅದು ಸ ಅಂದರೆ ಸಹ ಪ್ರತ್ಯೇಕ ಶಬ್ದ. ಅದು ನಹ ಅಂದರೆ ನಮಗಾಗಿ ಅವತಾರ ಮಾಡಿದ ಅಂತ ಅದರ ಅರ್ಥ. ಆಚಾರ್ಯದ ಅರ್ಥ ಹೇಳಿದ್ದಾರೆ.
ಮೇ ತಪತಃ ಸತಃ, ನಾನು ತಪಸ್ಸು ಮಾಡ್ತಾ ಇದ್ದಾಗಲೇ ತಪಸ್ಸಿನ ಫಲವಾಗಿ ಅವನು ಗೋಚರನಾದ, ನಮಗಾಗಿ ನಮಗಾಗಿ ಗೋಚರನಾದ. ಆದವು ಸನಾತ್ ಅಂತಿದೆಯಲ್ಲ, ಅದಕ್ಕೆ ಸನತ್ ಕುಮಾರನಿಗಿಂತ ಮುಂಚೆ ಅಂತ ಅದರ ತಾತ್ಪರ್ಯ. ಹೀಗೆ ಆಚಾರ್ಯದನ್ನು ವಿವರಿಸಿದ್ದಾರೆ. ಅದಕ್ಕೆ ಸ್ಕಂದ ಪುರಾಣದ ಮಾತನ್ನು ಕೂಡ ಉದ್ಧರಿಸಿದ್ದಾರೆ. ಬ್ರಹ್ಮಣಸ್ತಪತಃ ಪೂರ್ವಂ ವಿಷ್ಣುರ್ಜಾತ ಉರುಕ್ರಮಃ. ಹಿಂದೆ ತಪಸ್ಸು ಮಾಡ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ. ಆಗ ಈ ಉರುಕ್ರಮನಾದ ವಿಷ್ಣು ಅಲ್ಲಿ ಅವತರಿಸಿದೆ. ಅದಕ್ಕಾಗಿ ಸರ್ವಲೋಕ ಹಿತಾರ್ಥಾಯ, ಜಗತ್ತಿನ ರಕ್ಷಣೆಗಾಗಿ, ಅದರ ಹಿತಕ್ಕಾಗಿ ತನ್ನ ರೂಪವನ್ನು ತೋರಿಸ್ಕೊಂಡ. ಎಶ್ಚ ಪಾತಿ ಸದಾ ಲೋಕಾನ್, ಅಜಿತನಾದ ಎಲ್ಲರಲ್ಲಿಯೂ ಎಲ್ಲ ಜಯಶಾಲಿಗಳಿಗಿಂತಲೂ ದೊಡ್ಡ ಜಯಶಾಲಿ, ಯಾರಿಗೂ ಮಣಿಯದವನು ಅಂಥ ಈ ಭಗವಂತ ಲೋಕಾನ್ ಪಾತಿ. ತಸ್ಮಾತ್ ರುದ್ರ ಸಮುತ್ಪನ್ನ, ಅವನಿಂದ ಸರ್ವ ಸಂಹಾರ ಕಾರಣನಾದಂಥ ರುದ್ರ ಹುಟ್ಟಿದ. ಏತೇ ತ್ರಿಪುರುಷಾಹ, 3 ಜನ ಪುರುಷರಿವರು, ಒಬ್ಬ ಚತುರ್ಮುಖ ಬ್ರಹ್ಮ, ಒಬ್ಬ ಪರಮಾತ್ಮ, ಇನ್ನೊಬ್ಬ ಈ ರುದ್ರ, ಹೀಗೆ 3 ಜನ ಪುರುಷರು. ಸೃಷ್ಟಿ ಸ್ಥಿತಿ ಅಂತಕಾರಿಣ, ಕ್ರಮವಾಗಿ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು, ವಿಷ್ಣು ಸ್ಥಿತಿಯನ್ನು ಮತ್ತು ರುದ್ರ ಅಂತವನ್ನು ಕೂಡ ಮಾಡ್ತಾನೆ. ನಿಮಿತ್ತ ಮಾತ್ರ ತೌ ದೇವೋ ವಿಷ್ಣು ಸರ್ವಸ್ಯ ಕಾರಣಂ. ಅವರಿಬ್ಬರು ಸೃಷ್ಟಿ ಮಾಡ್ತಾರೆ ನಾಶ ಮಾಡ್ತಾರೆ ಅನ್ನೋದೇನಿದೆ ಅದೊಂದು ಕೇವಲ ನಿಮಿತ್ತ. ವಸ್ತುತಃ ಸೃಷ್ಟಿಗೂ ಪಾಲನೆಗೂ ಮತ್ತು ನಾಶಕ್ಕೂ ಅವನೇ ಮುಖ್ಯವಾಗಿ ಕಾರಣ. ಐತರೇಯ ಭಾಷ್ಯದಲ್ಲಿ ಆ ವಿಷಯ ಬಂದಿದೆ, ಭಾಗವತ ತಾತ್ಪರ್ಯದಲ್ಲೂ ಕೂಡ ಹಿಂದೆ ಬಂದಿದೆ. ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃಜ ಚತುರಾನನಂ. ಸೃಷ್ಟಿಕರ್ತ ಯಾರು? ಬ್ರಹ್ಮ ಎಂಬ ಹೆಸರಿನ ವಿಷ್ಣು. ಅವನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನ. ಅಕಾರ ಉಕಾರ ಮಕಾರಗಳಲ್ಲಿ ಅಕಾರದ ಅರ್ಥ ಅವನು ಅಂತ ಈಗ ಅಲ್ಲಿ ಬಂದಿದೆ. ಹೀಗೆ ಬ್ರಹ್ಮ ಎಂಬ ಹೆಸರಿನ ಭಗವಂತನೇ ಜಗತ್ತನ್ನು ಸೃಷ್ಟಿ ಮಾಡೋದು, ರುದ್ರ ಎಂಬ ಹೆಸರಿನ ನರಸಿಂಹನೇ ಜಗತ್ತನ್ನು ನಾಶಪಡಿಸೋದು ಕೂಡ. ಸನಹ ಅಂತ ಏನಿದೆಯಲ್ಲ ಅದನ್ನು ಒಂದೇ ಪದ ಅಂತ ತಿಳ್ಕೋಬೇಡಿ, ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ಕಿಂತು ಸಹ ನಹ ಅಂತ ಈಗ ಬೇರೆ ರೀತಿಯಾಗಿ ಇಟ್ಕೊಳ್ರಿ ಅಂತ ಅದರ ತಾತ್ಪರ್ಯ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದೆ? ಆದವು ಮಯಾ ವಿವಿಧ ಲೋಕ ಶುಶ್ರೂಷೆಯ ತಪಸ್ತಪ್ತಂ ಕೃತಂ. ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡುವ ಬಯಕೆಯಿಂದ ನಾನು ತಪಸ್ಸು ಮಾಡಿದೆ. ಆಗ ತಪಸ್ಸು ಮಾಡ್ತಾ ಇದ್ದಾಗಲೇ ಶ್ರೇಷ್ಠವಾದ ತಪಸ್ಸನ್ನು ಮಾಡಲಿಕ್ಕೆ ಹೆಸರುವಾಸಿಯಾದ ಸನತ್ಕುಮಾರನಿಗಿಂತ ಮುಂಚೆನೇ ಈ ಭಗವಂತ ವಿಷ್ಣು ಎಂಬ ಹೆಸರಿನಿಂದ ಹುಟ್ಟಿದ. ಮತ್ತೇನು ತತ್ವ ತಿರೋಹಿತ ಆಗಿತ್ತು ಅದನ್ನು ಕೂಡ ಉಪದೇಶ ಮಾಡಿದ. ಅದನ್ನೇ ಮುನಿಗಳು ತಮ್ಮ ಹೃದಯದಲ್ಲಿ ಧರಿಸಿ ಧ್ಯಾನ ಮಾಡಿದರು ಅಂತ ಅದರ ತಾತ್ಪರ್ಯ. ಹೀಗೆ ಸ್ಕಂದ ಪುರಾಣವನ್ನು ಆಚಾರ್ಯರು ಏನು ಉದ್ಧರಿಸಿದ್ದಾರೆ ಅದನ್ನು ಅನುಸರಿಸಿ ಯಾದವಾರ್ಯರು ಮತ್ತು ವಿಜಯಧ್ವಜರು ವ್ಯಾಖ್ಯಾನಿಸಿದ್ದಾರೆ. ಇದು ಕುಮಾರಾವತಾರಮಾಹ, ಶ್ರೀಧರಾದಿಗಳ ವ್ಯಾಖ್ಯಾನ. ಇದು ಸನತ್ಕುಮಾರನ ಅವತಾರ ಅಂತ. ಸನತ್ಕುಮಾರನ ಅವತಾರ ಅಲ್ಲ, ಇದು ವಿಷ್ಣುವಿನ ಅವತಾರ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಶ್ಲೋಕದಲ್ಲಿ ಈ ಯಾವ ಪಾದವನ್ನು ನೋಡಿದರೂ ಕೂಡ ಯಾವ ಅವತಾರ ಅದು ವಿಷ್ಣು ಅಂತ ಅಲ್ಲಿ ಬಂದಿಲ್ಲ. ಅದು ಈ ಸ್ಕಂದ ಪುರಾಣದ ಮಾತಿನಿಂದ, ಆಚಾರ್ಯ ಮಾತಿನಿಂದಲೇ ಗೊತ್ತಾಗಬೇಕಷ್ಟೆ. ಬ್ರಹ್ಮಣ ತಪತಃ ಪೂರ್ವಂ ವಿಷ್ಣು ಜಾತಃ ಅಂತ ಅದು ಅಲ್ಲಿಂದನೇ ಗೊತ್ತಾಗಬೇಕಷ್ಟೆ. ಆದ್ದರಿಂದ ಇದನ್ನೆಲ್ಲ ಕುಮಾರನ ಅವತಾರ ಅಂತ ಶ್ರೀಧರರು ಮೊದಲಾದವರು ವ್ಯಾಖ್ಯಾನ ಮಾಡಿದ್ದಾರೆ. ಚತುಸ್ಸನಃ ಅಭೂತ್, ಭಗವಂತನೇ ಸನತ್ಕುಮಾರ, ಸನಕ, ಸನಂದನ, ಸನತ್ ಸುಜಾತ ಎಂಬ 3 ರೂಪದಿಂದ ಹುಟ್ಟಿದ ಅಂತ ಬೇರೆಯವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಆ ಬೇರೆ ವ್ಯಾಖ್ಯಾನಗಳಲ್ಲೂ ಮತ್ತು ನಮ್ಮ ವ್ಯಾಖ್ಯಾನಗಳಲ್ಲೂ ಇರುವಂಥ ವ್ಯತ್ಯಾಸ. ಶ್ರೀಧರರ ವ್ಯಾಖ್ಯಾನ ಅಲ್ಲಿ ಹಾಗೆ ಬಂದಿದೆ, ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹಾಗೆ ಕಾಣಿಸ್ತದೆ. ಚತುಸ್ಸನಃ, ಚತುರ್ಥಃ ಸನಃ ಸನಕಃ ಯಸ್ಯ ಸಹ ಚತುಸ್ತನಃ. ಹೀಗೆ ಸನಾತನ, ಸನಂದನ ಅವರಿಬ್ಬರು 2ನೇವರು 3ನೇವರು. ಒಟ್ಟಾರೆ ಹೀಗೆ 4 ರೂಪಗಳನ್ನು ತಾಳಿದ ಅಂತಲೇ ಅರ್ಥ ಬರೀತಾರೆ. ಇಲ್ಲಿ ಸನ ಅಂತೇನಿದೆಯಲ್ಲ, ಸನತ್ಕುಮಾರ ಅಂತ ಭಗವಂತನೊಂದು ಬೇರೆ ರೂಪ ಇದೆ, ಅದನ್ನ ಇಲ್ಲಿ ವರ್ಣನೆ ಮಾಡಿಲ್ಲ. ನಾರಾಯಣ ವರ್ಮದಲ್ಲಿ ಅದ್ರ ಬಗ್ಗೆ ಎಲ್ಲ ವರ್ಣನೆ ಇದೆ. ಏನೇ ಆದರೂ ಭಗವಂತ ಸರ್ವಶಬ್ದ ವಾಚ್ಯ. ಇಲ್ಲಿ ಹೇಳ್ತಿರೋದು ವಿಷ್ಣು ರೂಪದ ಅವತಾರವನ್ನು. ಬೇರೆ ಕಡೆ ಸನತ್ಕುಮಾರ ಅಂತ ಭಗವಂತನಿಗೂ ಬಂದಿದೆಯಲ್ಲ, ಸನತ್ಕುಮಾರ ಅವತಮಾಂ ಕಾಮದೇವ ಅಂತ. ಇಲ್ಲೊಂದು ಷಣುದಾನೆ ಅಂತ ಧಾತು, ಷಣುದಾನೆ ಧಾತುವಿನಿಂದ ಭಗವಂತ ಎಲ್ಲ ಅಪೇಕ್ಷೆಗಳನ್ನು ಎಲ್ರಿಗೂ ಕೂಡ ಕೊಡುವಂಥವನು. ಆದ್ದರಿಂದಾಗಿ ಅವನೇ
ಸನ ಅಂತ ಹೀಗೆ ಕರೆಸ್ಕೋತಾನೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಏನಿದ್ರು ನಾವು ನೋಡ್ತಿರುವುದು ಇದು ವಿಷ್ಣುವಿನ ಅವತಾರ, ಇದು ನಮಗೆ ಗೊತ್ತಿರಬೇಕು. ಇಲ್ಲಿ ಉರುಕ್ರಮ ಅಂತಿದೆಯಲ್ಲ ಶ್ಲೋಕದಲ್ಲಿ, ಬ್ರಹ್ಮಣ ತಪತಃ ಪೂರ್ವಂ ವಿಷ್ಣು ಜಾತಃ ಉರುಕ್ರಮ ಅಂತ. ಯಾವ್ದು ಉರುಕ್ರಮ ಅಂದರೆ ಮೂಲ ರೂಪ, ಭಗವಂತನ ಆ ಉರುಕ್ರಮ ಎಂಬ ಮೂಲ ರೂಪ, ಅನಂತಶಯನ ರೂಪ ಏನಿದೆ, ಆದ್ದರಿಂದ ವಿಷ್ಣು ಎಂಬ ರೂಪದಿಂದ ಅವನು ಹುಟ್ಟಿದ ಅಂತ ಈಗ ಅದರ ಅರ್ಥ ವಿವರಣೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ಭಾಗವತ ಶ್ಲೋಕದಲ್ಲಿ ನಡುವೆ ಒಂದು ಯಾವ್ದಾದ್ರು ಶ್ಲೋಕ ಬಿಟ್ಟು ಹೋಗಿದೇನೋ, ವಿಷ್ಣು ಅಂತ ಹೆಸರನ್ನು ಸ್ಪಷ್ಟವಾಗಿ ಹೇಳುವಂಥ ಭಾಗವತ ಶ್ಲೋಕನೂ ಇಲ್ಲೇನಾದ್ರು ಇದ್ದಿರಬಹುದೇನೋ, ಏನಾದರೂ ಕಲಬೆರಕೆಯಾಗಿ ಬಿಟ್ಟು ಹೋಗಿದೇನೋ ಅಂತ ನನಗೊಂದು ಸಂಶಯ ಇದೆ. ಇರಲಿ, ನನಗೆ ಬಂದದ್ದನ್ನು ಹೇಳಿದ್ದೇನಷ್ಟೆ. ಇದು ಯಾದವಾರ್ಯರದು ಮತ್ತು ವಿಜಯಧ್ವಜರದು ವ್ಯಾಖ್ಯಾನ. ವಿಷ್ಣುವಿನ ರೂಪದ ಬಗ್ಗೆ ಇಲ್ಲಿ ಬಂತಲ್ಲ, ಇಷ್ಟನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ನನಗಲ್ಲೊಂದು ಈಗೊಂದು ಸಂಶಯ ಬಂತು. ಈ ವಿಷ್ಣು ಸರ್ವೋತ್ತಮ ಅಂತ ನಾವು ಅಂತೇವಲ್ಲ, ವಿಷ್ಣು ಸರ್ವೋತ್ತಮ ಅಂತಂದಾಗ ಇದು ಯಾವ ರೂಪದ ಬಗ್ಗೆ? ಒಟ್ಟು ವಿಷ್ಣು ಅಂತ ಎಷ್ಟು ರೂಪಗಳಿವೆ ಅದನ್ನೆಲ್ಲ ಒಂದು ಬಾರಿ ಆಲೋಚನೆ ಮಾಡಬೇಕು ಅಂತ ಕಾಣಿಸ್ತು. ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ 1000 ರೂಪಗಳಲ್ಲಿ ಒಂದು ವಿಷ್ಣು ಅಂತಿದೆ. ಮತ್ತು ಕೇಶವಾದಿ 24ಗಳಲ್ಲೂ ಕೂಡ ಒಂದು ವಿಷ್ಣು ಅಂತ ರೂಪ ಇದೆ. ಇಲ್ಲಿ ಅವತಾರ ಮಾಡಿದ ರೂಪ ಏನಿದೆ, ಇದು ಯಾವ ರೂಪ? ಆ ಸಹಸ್ರನಾಮಗಳಲ್ಲಿರುವಂಥದ್ದೊಂದು, ಅಥವಾ ಕೇಶವಾದಿ 24ಗಳಲ್ಲಿ ಯಾವುದಾದ್ರು ಒಂದು ಏನು ಅಂತ ನನಗೊಂದು ಸಂಶಯ ಬಂತು. ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಅಷ್ಟು ಸುಲಭ ಏನಲ್ಲ. ಇಂಥ ಶಬ್ದಗಳು ಇದಲ್ಲದೇ ಇನ್ನೂ 100 ರೂಪಗಳು ಇತ್ಯಾದಿಗಳು ಇರ್ತವೆ. ಭಗವಂತನಿಗೆ ವಾಸುದೇವ ಅನ್ನೋ ಹೆಸರಿನವೇ 3-4 ರೂಪಗಳಿವೆ. ವಿಷ್ಣು ಸಹಸ್ರನಾಮದಲ್ಲೇ 3-4 ಬಾರಿ ಶಬ್ದ ಬಂದಿರ್ತದೆ. ಹೀಗೆಲ್ಲ ಇರುವಾಗ ಆ ಸಂಶಯ ಪರಿಹಾರ ಮಾಡ್ಕೊಳ್ಳೋದು ಸುಲಭ ಏನಲ್ಲ. ಅದೇನೇ ಇರಲಿ, ವಿಷ್ಣು ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತೆಲ್ಲ ನಾವು ಅಂತೀವಲ್ಲ, ವಿಷ್ಣು ಸರ್ವೋತ್ತಮತ್ವವಾದಿಗಳು ಅಂತ ನಾವು ಹೇಳ್ಕೊತೀವಲ್ಲ. ವಿಷ್ಣು ಸರ್ವೋತ್ತಮ ಅಂತಂದರೆ ಆ ವಿಷ್ಣು ಎಂಬ ರೂಪದಿಂದ ಭಗವಂತ ತತ್ವೋಪದೇಶವನ್ನು ಮಾಡಿದ್ದಾನೆ. ಆ ತತ್ವವನ್ನು ನಾವು ತಿಳ್ಕೊಂಡು ಮುನಿಗಳೆಲ್ಲ ಆಚರಿಸಿದ್ದಾರೆ, ಅದು ಅನುಷ್ಠಾನಕ್ಕೆ ತಂದಿದ್ದಾರೆ. ನಾವು ಕೂಡ ಅದನ್ನೇ ಆಚರಣೆಗೆ ತರಬೇಕು. ವಿಷ್ಣು ಸರ್ವೋತ್ತಮ ಅಂದರೆ ಹಾಗಾದರೆ ಸರ್ವೋತ್ತಮ ವಿಷ್ಣು ಅಂತ ವಿಷ್ಣುವೇ ಹೇಳಿದ ಒಂದು ಸಂಗತಿ ಅದು ಅಂತ ಪ್ರಾಸಂಗಿಕವಾಗಿ ತಿಳ್ಕೊಳ್ಬೇಕಷ್ಟೆ. ಸ್ವಯಂ ತಾನೇ ಅದನ್ನು ಹೇಳಿದ್ದಾನೆ. ಕಾಲಕ್ರಮೇಣ ಯಾವ ತತ್ವವಾದರೂ ಕೂಡ ಕಲುಷಿತ ಆಗಿ ಹೋಗ್ತದೆ. ಕಲಿಯುಗ ಇರಲಿ ಮತ್ತು ಯಾವುದೇ ಕಾಲ ಇರಲಿ, ಕೃತಾದಿಯುಗಗಳಲ್ಲೂ ಕೂಡ ಹಾಗೇ ಆಗಿತ್ತು. ಅದಕ್ಕಾಗಿ ಕಪಿಲ ಇತ್ಯಾದಿ ರೂಪದಿಂದ ಭಗವಂತ ಅವತಾರ ಮಾಡಬೇಕಾಯ್ತು. ಇದನ್ನು ನಾವಿಲ್ಲಿ ನೋಡಿದ್ದೇವೆ. ಇಲ್ಲಿ ವಿಷ್ಣವೇ ನಮಃ, ವಿಷ್ಣುನವೇ ನಮಃ, ವಿಷ್ಣವೇ ನವೇ ನಮಃ ಅಂತ ನಾನು 3 ಹೇಳಿದೆ. ಅದ್ಯಾಕೆ ಆ ಥರ ಹೇಳಿದೆ ಅಂದರೆ, ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠದ ಬಗ್ಗೆ ಹೇಳಿದ್ದಾರೆ. ಓಷಧಯ ಸಂವಾದಂತೆ ಸೋಮೇನ ಸಹರಾಜ್ಞ ಅಂತ ಒಂದು ವೇದ ಮಂತ್ರ, ಅದಕ್ಕೆ ಸಂಹಿತಾ ಪಾಠ ಹೇಗೆ, ಪದಪಾಠ ಹೇಗೆ, ಘನಪಾಠ ಹೇಗೆ, ಕ್ರಮಪಾಠ ಹೇಗೆ ಅನ್ನೋದನ್ನು ವಿವರಿಸಿದ್ದಾರೆ. ನಾವೆಲ್ಲ ನಿತ್ಯ ಅದನ್ನೆಲ್ಲ ಪಾರಾಯಣ ಮಾಡಿದರೆ ಮಹಾಫಲ ಇದೆ. ಆದರೆ ಅದನ್ನು ಮಾಡಲಿಕ್ಕೆ ಆಗದೆ ಹೋದರೆ ಕೊನೆ ಪಕ್ಷ ವಿಷ್ಣವೇ ನಮಃ ಸಂಹಿತಾ ಪಾಠ, ವಿಷು ನವೇ ನಮಃ ಪದಪಾಠ, ವಿಷ್ಣವೇ ನವೇ ನಮಃ ಅಂತ ಹೇಳಿದರೆ ಕ್ರಮಪಾಠ. ಇಷ್ಟನ್ನಾದರೂ ಮಾಡಬೇಕು ಅಂತಿದ್ದಾರೆ. ಮತ್ತು ಇಡೀ ಎಲ್ಲ ಕಡೆಯೂ ಇರೋದು, ಸಕಲ ವೇದಗಳಲ್ಲಿಯೂ ಕೂಡ ಇರೋದು ಐತರೇಯ ಉಪನಿಷತ್ ಭಾಷೆ ಹೇಳುವಂತೆ, ಉಪನಿಷತ್ತು ಹೇಳುವಂತೆ ವಿಷ್ಣುನಾಮಾರ್ಥ ರೂಪತ್ವ ವೇದಾನಾಮಪಿ ಸರ್ವಶಃ. ಇಡೀ ವೇದಗಳ ಅರ್ಥ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರ ಭಗವಂತನ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಅವನೆಲ್ಲರ ಅಂತರ್ಯಾಮಿ ಅನ್ನೋದನ್ನು ಹೇಳ್ತದೆ. ಇಷ್ಟು ಸಕಲ ಶಾಸ್ತ್ರಗಳಲ್ಲೂ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ. ಇಡೀ ಋಗ್ವೇದವನ್ನೆಲ್ಲ ಅಧ್ಯಯನ ಮಾಡಿದಂತೆ. ವಿ ಅಂದರೆ ವಿಶಿಷ್ಟವಾಗಿ ಅಂತ. ಅಲ್ಲಿ ಉ ಅಂತನ್ನೋದು ಅಂತ್ಯಸ್ಥಿತ ಉಕಾರಸ್ತು ತಾಚ್ಛಿಲ್ಯಾಗಿ ಹರಿಯರುವುದೇ. ವಿ ಅನ್ನೋದು ವೈಶಿಷ್ಟ್ಯವನ್ನು ಹೇಳ್ತದೆ, ಶ ಅನ್ನೋದು ಅಂತರ್ಯಾಮಿ ಅನ್ನೋದನ್ನು ಹೇಳ್ತದೆ, ಣ ಅನ್ನೋದು ಬಲವನ್ನು ಹೇಳ್ತದೆ, ಉ ಅನ್ನೋದು ಇದು ಅವನ ತಪಸ್ಸಿನಿಂದ ಯಾವುದರಿಂದ ಪಡ್ಕೊಂಡದ್ದಲ್ಲ. ಈ ಬಲ ಮತ್ತು ಅಂತರ್ಯಾಮಿತ್ವ ಇದೆಲ್ಲ ಅವನಿಗೆ ಸಹಜ ಅನ್ನೋ ಅರ್ಥವನ್ನು ಐತರೇಯ ಉಪನಿಷತ್ ಭಾಷೆಯಲ್ಲಿ ಹೇಳಿದ್ದಾರೆ. ಹೀಗೆ ಆ 8ನೇ ಶ್ಲೋಕದಲ್ಲಿ, 7ನೇ ಶ್ಲೋಕ ಇದು, 5ನೇ ಶ್ಲೋಕ, 5ನೇ ಶ್ಲೋಕದಲ್ಲಿ ಆ ವಿಷ್ಣು ರೂಪದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ವಿಷ್ಣು ರೂಪದಿಂದ ಜಗತ್ತನ್ನು ರಕ್ಷಿಸಿದ್ದು, ಹಾಗೆಯೇ ತತ್ವವನ್ನು ಉಪದೇಶ ಮಾಡಿದ್ದು ಕೂಡ ಕಂಡುಬರ್ತದೆ. ಅದರೊಂದಿಗೆ ಈ 5ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ
ಆಸೆಯಿಂದ ಮಾಡುವೆ. ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.